ನಮಸ್ಕಾರ ಆಚಾರ್ಯ. ಗುರುವಾರ ನಮಸ್ಕಾರ ಗುರುಗಳೇ. ಸಾಷ್ಟಾಂಗ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಭ್ಯೋ ನಮಃ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 75ನೆಯ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಅಲ್ಲಿ ಬ್ರಹ್ಮಪುರಾಣದಲ್ಲಿ ಬರೋ ಒಂದು ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಬ್ರಹ್ಮಪುರಾಣದಲ್ಲಿ ಹೀಗಿದೆ. ಇದನ್ನ ಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ವಿವರಣೆ ಮಾಡಿದ್ದಾರೆ. ವ್ಯತ್ಯಾಸೋರನ್ವಯಶ್ಚೈವ ಪ್ರಸಿದ್ಧೋ ಭೂತ ಏವ ಚ ಸರ್ವಸಾಂಹಾರಕಶ್ಚೇತಿ ದೃಷ್ಟಾಂತಃ ಪಂಚಧಾ ಸ್ಮೃತಃ ಇತಿ ಬ್ರಾಹ್ಮೆ ಅಂತ ಅವರು ಉಲ್ಲೇಖ ಮಾಡಿದ್ರು. ಅಂದ್ರೆ ಬ್ರಹ್ಮಪುರಾಣದಲ್ಲಿ 5 ರೀತಿ ದೃಷ್ಟಾಂತ ಕೊಡ್ಬೋದಂತೆ ಒಂದು ವಿಷಯಕ್ಕೆ. ಈಗ ಹೋಲಿಕೆ ಕೊಡ್ಬೇಕಾದ್ರೆಲ್ಲ, ಈಗ ಚಂದ್ರನ ತರ ಮುಖ ಇದೆ ಅಂತ ಹೇಳ್ತೀವಿ. ಚಂದ್ರನ ತರ ಮುಖ ಇದೆ ಅಂದ್ರೆ ಎಲ್ಲಾ ಹೋಲಿಕೆ ಬರೋದಿಲ್ಲ. ಚಂದ್ರನ ಏನೋ ಒಂದಿಷ್ಟು ಕೆಲವು ಹೋಲಿಕೆಗಳು ಮಾತ್ರ. ಚಂದ್ರನ ತರ ಈ ಮುಖ ಹೊಳಿತಾ ಇರೋದ್ರಿಂದ ಚಂದ್ರನಂತೆ ಮುಖ, ಅಥವಾ ಚಂದ್ರನ ತರ ಗುಂಡಕ್ಕಿರೋದ್ರಿಂದ ಇಲ್ಲಿ ಮುಖ ಆಗಿದೆ. ಹೀಗೇನೋ ಒಂದಿಷ್ಟು ಧರ್ಮಗಳು ಮಾತ್ರ ಚಂದ್ರನಂತೆ ಇವನ ಮುಖ ಇದೆ ಅಂತ ಹೇಳೋದಿರುತ್ತೆ. ಆದ್ರೆ ಈ ರೀತಿ ದೃಷ್ಟಾಂತಗಳಲ್ಲಿ ವ್ಯತ್ಯಾಸ ಇದೆ ತುಂಬಾ. ಏನ್ ವ್ಯತ್ಯಾಸ ಅಂದ್ರೆ, ಒಂದು ವ್ಯತ್ಯಾಸ ದೃಷ್ಟಾಂತ ಅಂತಾನೆ ಅದಕ್ಕೆ ಹೆಸರು. ದೃಷ್ಟಾಂತ ಅಂದ್ರೆ ಉದಾಹರಣೆ ಕೊಡೋದು. ಹೋಲಿಕೆ ಇದ್ದಾಗ ದೃಷ್ಟಾಂತ ಕೊಡ್ತೀವಿ, ಇದರ ಹೋಲಿಕೆ ಇಲ್ಲಿದೆ ಅಂತ, ಅವಾಗ ದೃಷ್ಟಾಂತ ಕೊಡ್ತೀವಿ. ಅದು ಇವ್ರು ಹೇಳೋದು ವ್ಯತ್ಯಾಸ ದೃಷ್ಟಾಂತ ಅಂತೆ. ವ್ಯತ್ಯಾಸ ದೃಷ್ಟಾಂತ ಅಂದ್ರೆ ದೃಷ್ಟಾಂತ ಯಾವತ್ತೂ ವ್ಯತ್ಯಾಸವಾಗಿರಲ್ಲ, ಸರಿಯಾಗೇ ಇರುತ್ತೆ. ವ್ಯತ್ಯಾಸವಾದ ದೃಷ್ಟಾಂತ ಅಂದ್ರೆ ಏನರ್ಥ ಅಂದ್ರೆ, ಅದಕ್ಕೆ ಬಿಡಿಸ್ತಾರೆ. ಏನಿಲ್ಲ, ನಾವು ಯಾವುದನ್ನ ದೃಷ್ಟಾಂತವನ್ನಾಗಿ ಕೊಡ್ತೀವಿ ಅದರಲ್ಲಿ ಜಾಸ್ತಿ ಗುಣಗಳಿರುತ್ತಂತೆ. ಯಾವುದನ್ನ ದಾರ್ಷ್ಟಾಂತಿಕ ಅಂತ ಕರಿತೀವಿ, ಆ ದಾರ್ಷ್ಟಾಂತಿಕದಲ್ಲಿ ನಾವು ಕೊಡೋ ಧರ್ಮ ಕಡಿಮೆ ಇರುತ್ತೆ ಅಂತ ಹೇಳುವಂತ ಧರ್ಮಗಳು. ಇದಕ್ಕೆ ಅರ್ಥ ಏನಂತ ಸುಲಭವಾಗಿ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ನಾವು 2 ಶಬ್ದ ಬಳಸ್ತೇವೆ ಶಾಸ್ತ್ರದಲ್ಲಿ, ಒಂದು ದೃಷ್ಟಾಂತ ಮತ್ತೊಂದು ದಾರ್ಷ್ಟಾಂತಿಕ. ದೃಷ್ಟಾಂತ ಆದ್ರೆ ಎಕ್ಸಾಂಪಲ್ ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಅದನ್ನ ದೃಷ್ಟಾಂತ ಅಂತ ಕರೆಯೋದು. ಯಾವುದಕ್ಕೆ ಎಕ್ಸಾಂಪಲ್ ಕೊಡ್ತೀವಲ್ಲ, ಆ ಯಾವುದಕ್ಕೆ ವಸ್ತುವಿಗೆ, ಅದಕ್ಕೆ ದಾರ್ಷ್ಟಾಂತಿಕ ಅಂತ ಒಂದು ಶಬ್ದ ಹಾಕ್ತಾರೆ. ಅಂತೂ ದೃಷ್ಟಾಂತ ದಾರ್ಷ್ಟಾಂತಿಕ. ಉದಾಹರಣೆಗೆ ಚಂದ್ರ. ನಾವು ಚಂದ್ರನ ಹೋಲಿಕೆಯನ್ನು ಯಾರಿಗೆ ಕೊಡೋದು? ಮುಖಕ್ಕೆ ಕೊಡ್ತೀವಿ, ಅಥವಾ ಯಾವುದೋ ಸ್ತ್ರೀಯ ಮುಖಕ್ಕೆ ಕೊಡ್ತೀವಿ. ಅದರಿಂದ ಆ ಸ್ತ್ರೀಯನ್ನು ಆ ಮುಖಕ್ಕೋ ಏನಂತ ಕರಿತೀವಿ? ದಾರ್ಷ್ಟಾಂತಿಕ ಅಂತ ಕರಿತೀವಿ. ಅದೇ ದೃಷ್ಟಾಂತ ಯಾವುದು? ಚಂದ್ರನಂತೆ ಅಂತ ಹೇಳ್ತೀವಿ.
ಅದನ್ನ ಚಂದ್ರನಂತೆ ಇರುವ ಮುಖ ಅಂದ್ರೆ ಚಂದ್ರನಂತೆ ಅಂದ್ರೆ ದೃಷ್ಟಾಂತ ಆ ಚಂದ್ರ. ಇನ್ನು ಮುಖ ಅದು ದಾರ್ಷ್ಟಾಂತಿಕ. ಹೀಗೆ ದೃಷ್ಟಾಂತ ದಾರ್ಷ್ಟಾಂತಿಕ ಅಂತ ಇರತ್ತೆ. ಇಲ್ಲಿ ಗಮನಿಸಿ, ಚಂದ್ರನಲ್ಲಿರುವಷ್ಟು ಧರ್ಮಗಳು ತುಂಬಾ ಇದೆ. ಧರ್ಮಗಳು ಚಂದ್ರನಲ್ಲಿ, ಅವನು ಗುಂಡಕ್ಕಿದ್ದಾನೆ, ಅವನು ಶ್ವೇತವರ್ಣ ಬಿಳಿ ವರ್ಣದ ಚಂದ್ರ, ಜೊತೆಗೆ ಆ ಚಂದ್ರ ಇಡೀ ಜಗತ್ತಿಗೆ ತಂಪನ್ನ ಕೊಡ್ತಾನೆ ಆ ಚಂದ್ರ. ಹೀಗೆ ಬೇಕಾದಷ್ಟು ಧರ್ಮ ಇದೆ ಆ ಚಂದ್ರನ ಹತ್ರ. ಅದೇ ನಮ್ಮ ಮುಖದಲ್ಲಿ ಹಾಗಿಲ್ಲ. ಮುಖ ನೋಡಿದ್ರೆ ನಮಗೆ ಸಂತೋಷ ಕೊಡತ್ತ, ಒಬ್ರಿಗೆ ಇನ್ನೊಬ್ರು ಮುಖ ನೋಡಿದ್ರೆ ಆಗಲ್ಲ. ಮತ್ ಸಂತೋಷ ಏನ್ ಕೊಡೋದು? ಸಂತೋಷ ಕೊಡೋದಲ್ಲ. ಮತ್ತೆ ಇಡೀ ಜಗತ್ತಿಗೆ ಸಂತೋಷ ಅಂತೂ ಸುತರಾಮ್ ಸಾಧ್ಯನೇ ಇಲ್ಲ. ಅಂದ್ಮೇಲೆ ಒಂದು ಮುಖ ಚಂದ್ರನ ಹೋಲಿಕೆ ಒಂದು ಬರಲೇ ಇಲ್ಲ. ಏನು? ಚಂದ್ರ ತನ್ನ ಬೆಳದಿಂಗಳಿನಿಂದ ಇಡೀ ಜಗತ್ತಿಗೆ ಸಂತೋಷ ಕೊಡ್ತಾನೆ, ಆದ್ರೆ ಮುಖದಲ್ಲಿ ಆ ಗುಣ ಬರ್ಲಿಲ್ಲ. ಈ ರೀತಿ ಗಮನಿಸಿದಾಗ ನಾವು ಯಾವುದನ್ನ ದೃಷ್ಟಾಂತವನ್ನಾಗಿ ಕೊಡ್ತೀವಿ, ಅದರಲ್ಲಿ ತುಂಬಾ ಧರ್ಮಗಳಿರುತ್ತೆ, ತುಂಬಾ ಜಾಸ್ತಿ. ಯಾವುದಕ್ಕೆ ಹೋಲಿಸ್ತಾ ಇರ್ತೀವಿ, ಯಾವುದನ್ನ ತಗೊಳ್ತೀವಲ್ಲ, ಇದು ಇದರ ತರ ಇದೆ ಅಂತ, ಅದರಲ್ಲಿ ತುಂಬಾ ಕಡಿಮೆ ಇರುತ್ತೆ. ಈ ತರ ಇದ್ರೆ ಇದು ಸಾಮಾನ್ಯ ಎಲ್ಲಾ ಕಡೆನೂ ಹೀಗೆ ಇರುತ್ತೆ. ಸೂರ್ಯನ ತರ ಇವನಿದ್ದಾನೆ ಅಂದ್ರೆ, ಅಥವಾ ಸಿಂಹದ ತರ ಈ ವ್ಯಕ್ತಿ ಇದ್ದಾನೆ ಅಂದ್ರೆ, ಸಿಂಹದಲ್ಲಿ ಬೇಕಾದಷ್ಟು ಗುಣಗಳಿದೆ, ಧರ್ಮಗಳು. ಅದೆಲ್ಲ ಈ ವ್ಯಕ್ತಿಯಲ್ಲಿ ಇಲ್ಲ, ಪುರುಷನಲ್ಲಿಲ್ಲ. ಏನೋ ಒಂದು ಗಂಭೀರವಾಗಿ ಮಾತಾಡ್ತಾನೆ, ಗಂಭೀರವಾಗಿ ನಡೀತಾನೆ. ಅಲ್ಲಿ ನಡೆಯೋದಕ್ಕೆ ಗಂಭೀರವಾಗಿ ಮಾತನಾಡೋದು ಅಂದ್ರೆ ಸಿಂಹ ಏನ್ ಮಾತಾಡಲ್ಲ. ಅದ್ರ ಗರ್ಜನೆ ಎಷ್ಟು ಗಂಭೀರವಾಗಿರುತ್ತೆ, ಆ ರೀತಿ ಅವ್ನು ಗರ್ಜಿಸ್ತಾನೆ ಅಂತ ಹೇಳ್ಬೇಕಷ್ಟೆ. ಒಂದ್ 2 ಗುಣಗಳ ಹೋಲಿಕೆ ಬಂತು ಅಷ್ಟೇ, ಬಿಟ್ರೆ ಎಲ್ಲಾ ಗುಣಗಳ ಹೋಲಿಕೆ ಬರೋದಿಲ್ಲ. ಆದ್ರಿಂದ ಆ ದೃಷ್ಟಾಂತ ಎಲ್ಲ ಸರಿಯಾಗಿದೆ, ಅಲ್ಲೇನು ವ್ಯತ್ಯಾಸ ಏನಾಗಿಲ್ಲ. ಆದ್ರೆ ವ್ಯತ್ಯಾಸ ಎಲ್ಲ ಆಯ್ತು ಅಂದ್ರೆ ದೇವರ ವಿಷಯಕ್ಕೆ ಬಂದ್ರೆ ಎಲ್ಲಾ ವ್ಯತ್ಯಾಸ ಆಗೋಗುತ್ತೆ. ಅದು ಕೃಷ್ಣನ ಬಗ್ಗೆ ಬಂದ್ರೆ ಎಲ್ಲಾ ವ್ಯತ್ಯಾಸ. ಯಾಕೆ? ಕೃಷ್ಣನಿಗೆ ಹೋಲಿಕೆ ಕೊಡೋದು ಅಂತಂದ್ರೆ ಹೋಲಿಕೆ ವಸ್ತು ಇಲ್ಲವೇ ಇಲ್ಲ. ಯಾಕೆಂದ್ರೆ ಯಾವ್ದನ್ನಾದ್ರೂ ಕೃಷ್ಣನಿಗೆ ಹೋಲಿಸ್ಬೇಕು ಅಂದ್ರೆ ಅಂತ ವಸ್ತು ಸಿಗೋದೇ ಇಲ್ಲ. ಯಾಕೆ? ಕೃಷ್ಣನ ತರಹ ಅಂತಾನೆ ಇಲ್ಲ ಒಂದು ವಸ್ತು ಯಾವುದು ಕೂಡ ಜಗತ್ನಲ್ಲಿ. ಅಂದ್ಮೇಲೆ ನೀವು ಯಾವುದೇ ಒಂದು ಉದಾಹರಣೆ ಕೊಟ್ಟರು ಅದು ಕೃಷ್ಣನಿಗಿಂತ ಕಡಿಮೆನೇ ಆಗತ್ತೆ. ಯಾವ ಎಕ್ಸಾಂಪಲ್ ಇಂದನೂ ಕೂಡ ಕೃಷ್ಣನನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹೇಳೋದಿದ್ರೆ ಒಂದ್ ಹೇಳ್ಬೋದು. ಏನ್ ಹೇಳ್ಬೋದು? ಕೃಷ್ಣನ ತರ ಕೃಷ್ಣ ಇದ್ದಾನೆ ಅಂತ ಹೇಳ್ಬೋದು ಅಷ್ಟೇ, ಅದೊಂದೇ. ಕೃಷ್ಣ ಹೇಗಿದ್ದಾನೆ ನೋಡ್ಲಿಕ್ಕೆ, ಕೃಷ್ಣ ನೋಡ್ಲಿಕ್ಕೆ ಹೇಗಿದ್ದಾನೋ ಹಾಗೆ. ಇಲ್ಲ ಮತ್ಸ್ಯಾವತಾರ, ಬೇರೆ ರೂಪ ತಗೊಬೇಕು. ಮತ್ಸ್ಯಾವತಾರ ಹೇಗ್ ನೋಡ್ಲಿಕ್ಕಿದೆಯೋ, ಎಷ್ಟು ಸುಂದರನೋ ಹಾಗೆ ಕೃಷ್ಣಾವತಾರವು ಅಷ್ಟೇ ಸುಂದರ ಅಂತ. ದೇವರ ಹೋಲಿಕೆ ಕೊಡೋದು ಅಂತ ಆದ್ರೆ ಇನ್ನೊಂದು ದೇವರ ರೂಪನೇ ಆಗ್ಬೇಕು ಹೊರತು ಮತ್ತೊಂದಲ್ಲ. ಇದಕ್ಕೊಂದು ಪ್ರಸಿದ್ಧವಾದ ಒಂದು ಶ್ಲೋಕ ಹೇಳ್ತಾರೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ ಅಂತ ಒಂದು ಶ್ಲೋಕ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಅನನ್ವಯ ಅಲಂಕಾರ ಅಂತ ಇಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದ್ರೆ ಹೋಲಿಕೆನೆ ಕೊಡ್ಲಿಕ್ಕೆ ಬರಲ್ಲ. ಗಗನಂ ಗಗನಾಕಾರಂ, ಆಕಾಶದಂತೆ ಇರೋ ವಸ್ತು ಯಾವ್ದು? ಆಕಾಶ ಆಕಾಶದಂತೆನೇ ಇದೆ ಅಷ್ಟೇ. ಸಾಗರ ಸಾಗರೋಪಮಃ, ಸಮುದ್ರದಂತೆನೇ ಇದೆ ಸಮುದ್ರ. ವರ್ಣಿಸ್ಲಿಕ್ಕೆ ಇನ್ನೊಂದ್ ತರ ಇದೆ ಇದು ಅಂತ ಹೋಲಿಕೆ ಕೊಡ್ಲಿಕ್ಕೆ ಬರಲ್ಲ. ಇನ್ನು ರಾಮ ರಾವಣಯೋರ್ ಯುದ್ಧಂ, ರಾಮಚಂದ್ರನಿಗೆ ಮತ್ತೆ ರಾವಣನಿಗೆ ಆಗೋ ಯುದ್ಧ ಯಾವ ತರ ಇತ್ತು, ಅದು ರಾಮ ರಾವಣನಿಗೆ ಆಗೋ ಯುದ್ಧದಂತೆನೇ ಇತ್ತು ಅಷ್ಟೇ. ಅಂದ್ರೆ ಆ ವಸ್ತುಗಳಿಗೆ ಮತ್ತೊಂದನ್ನ ಹೋಲಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ವಸ್ತುಗಳದು ಆ ರೀತಿ. ಇನ್ನು ಕೃಷ್ಣನಿಗೆ ಹೋಲಿಸೋದ? ಹಾಗಾದ್ರೆ ಕೃಷ್ಣನಿಗೆ ಏನಾದ್ರೂ ನಾವು ಇದರ ತರ ಕೃಷ್ಣ ಇದ್ದಾನೆ ಅಂತ ಏನಾದ್ರು ಹೋಲಿಸ್ಕೊಂಡ್ರೆ ಆ ದೃಷ್ಟಾಂತ ವ್ಯತ್ಯಾಸ ದೃಷ್ಟಾಂತ ಅಂತ ಅರ್ಥ. ಕಡಿಮೆ ಇದೆ ಆ ದೃಷ್ಟಾಂತ. ಉದಾಹರಣೆ, ಕೃಷ್ಣನಲ್ಲೇ ಜಾಸ್ತಿ ಗುಣಗಳಿದೆ, ಅದಕ್ಕಿಂತ ಇದರಲ್ಲೇ ಕಡಿಮೆ ಇದೆ ಅಂತ, ಅದು ದೃಷ್ಟಾಂತ ಕೊಡೋದ್ರಲ್ಲಿ ಅಂತ. ಇಷ್ಟು ಈ ವ್ಯತ್ಯಾಸ ದೃಷ್ಟಾಂತ ಅಂತ. ವ್ಯತ್ಯಾಸ ಅನ್ನೋ ಶಬ್ದಕ್ಕೆ ಅರ್ಥ. ಇದೆಲ್ಲ ನಮಗೆ ಈಗ ನೆನ್ನೆ ಕೇಳಿದ್ವಲ್ಲ, ಆ ಶ್ಲೋಕದಲ್ಲೇ ವ್ಯತ್ಯಾಸ ದೃಷ್ಟಾಂತ, ಅದಕ್ಕೆ ಉದಾಹರಣೆ ಅದು ಅಂತ. ಯಾಕೆ ಅಂತಂದ್ರೆ ದೇವರಿಗೆ ನಾವೀಗ ಹೋಲಿಸಿದ್ವಿ ಏನಂತ, ಹಿಂದಿನ ಶ್ಲೋಕದ ಅರ್ಥ ಗಮನಿಸಿದ್ರೆ ನಮಗ್ ಗೊತ್ತಾಗತ್ತೆ. ಭಗವಂತ ಅವನು ಈಶ್ವರ ಸಮಗ್ರ ಜಗತ್ತಿಗೆ. ಅವನ ಈಶ್ವರತ್ವ ಹೇಗಿರ್ಲಿಕ್ಕೆ ಸಾಧ್ಯ? ಯಾಕೆ ಎಲ್ಲಾ ಕಡೆ ಅವನು ಪ್ರಕೃತಿಯ ಗುಣಗಳನ್ನ ಹೊಂದಿರ್ಲೇಬೇಕು. ಯಾಕೆ? ಅವನು ಸಂಸಾರದಲ್ಲೇ ಇರೋದು ನಮ್ಮ ಜೊತೆಗೆ. ಸಂಸಾರದಲ್ಲೇ ಇರುವಂತ ಆ ದೇವರು ಎಂದಿಗೂ ಕೂಡ ಆ ಸಂಸಾರದಲ್ಲಿರುವಂತ ಗುಣಗಳನ್ನ ತಾನು ಹೊಂದೋದಿಲ್ಲ, ಆ ಗುಣಗಳ ಪ್ರಭಾವಕ್ಕೆ ತಾನು ಒಳಗಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ನಿಜವಾಗಿ ಈಶ್ವರನಲ್ಲಿರೋ ಈಶ್ವರತ್ವ ಅಂತ. ಇದು ಹೇಗೆ ಅಂತಂದ್ರೆ ಅವನ ಬುದ್ಧಿ ಹೇಗೋ ಹಾಗೆ ಅಂತ ಒಂದು ವರ್ಣನೆ ಮಾಡಿದ್ದಾರೆ. ಕೃಷ್ಣನ ಬಗ್ಗೆ ಬುದ್ಧಿ ಹೇಗಿರುತ್ತೋ ಹಾಗೆ ಅಂತ ಒಂದು ವರ್ಣನೆ ಮಾಡಿದ್ದಾರೆ. ಅಂದ್ರೆ ಈಗ ನಮಗೆ ಬುದ್ಧಿ ಬರುತ್ತೆ. ಏನಂತ ಬುದ್ಧಿ ಬರುತ್ತೆ? ಕೃಷ್ಣನ ಬಗ್ಗೆ ಇವನಿಗೆ ಯಾವುದೇ ದೋಷ ಇವನ ಹತ್ರ ಇಲ್ಲ, ಅವನು ಸಕಲ ಸದ್ಗುಣಗಳಿಂದ ತುಂಬಿರೋನು ಕೃಷ್ಣ ಅಂತ ನಾವು ತಿಳ್ಕೊಳ್ತೀವಿ. ಆ ತಿಳ್ಕೊಳ್ಳೋಂಥ
ಬುದ್ಧಿ ಏನಿದೆಯಲ್ಲ, ನಾವು ತಿಳಿತೀವಲ್ಲ, ನಾವ್ ಈ ಜ್ಞಾನವನ್ನೇನ್ ಪಡೆದ್ವಿ, ಅಂತ ಜ್ಞಾನಕ್ಕೆ ಯಾವುದೇ ಈ ಪ್ರಕೃತಿಯ ಸಂಬಂಧ ಇಲ್ಲ. ಅಂದ್ರೆ ಈಗ ನಾವು ಭೂಮಿಯಲ್ಲೇ ಇದೀವಿ. ಭೂಮಿಯಲ್ಲಿ ಇದ್ದಾಗ ಒಬ್ಬ ಜ್ಞಾನಿಗಳು ತಪಸ್ಸನ್ನ ಮಾಡಿ ಭಗವಂತನನ್ನು ಒಲಿಸ್ಕೊಂಡ್ರು. ಭಗವಂತ ಅವರಿಗೆ ಪ್ರತ್ಯಕ್ಷನಾದ. ಅವರಿಗೆ ಜ್ಞಾನ ಬಂತು ಏನಂತ, ನಾನು ಈಗೇನ್ ದೇವರು ನೋಡಿದ್ನಲ್ಲ, ಈ ದೇವರಲ್ಲಿ ಯಾವುದೇ ದೋಷ ಇಲ್ಲ ಅಂತ ಒಂದು ಜ್ಞಾನ ಬಂತು. ಯಾರಿಗೆ? ಈ ಧ್ಯಾನ ಮಾಡುತ್ತಾ ಕೂತಿರುವಂತಹ ವ್ಯಕ್ತಿಗೆ ಬಂತು ಜ್ಞಾನ. ಆ ಜ್ಞಾನದ ಬಗ್ಗೆ ಹೊಗಳ್ತಾರೆ. ಆ ಜ್ಞಾನ ಹೇಗಿದೆ ಅಂದ್ರೆ, ಆ ಜ್ಞಾನ ಅಂದ್ರೆ ದೇವರಿಗೆ ಯಾವುದೇ ದೋಷಗಳಿಲ್ಲ, ಎಲ್ಲಾ ಗುಣಗಳಿಂದ ತುಂಬಿದಾನೆ ದೇವರು ಅನ್ನುವ ಬುದ್ಧಿ ಜ್ಞಾನ ಯಾವ ಯಾವ ಮನುಷ್ಯನಿಗೆ ಚೆನ್ನಾಗಿ ಧ್ಯಾನ ಅವಸ್ಥೆಯಿಂದ ಪಕ್ವನಾಗಿ ಬರುತ್ತಲ್ಲ, ಪಕ್ವನಾದ ಮೇಲೆ ಅಂಥ ಜ್ಞಾನದ ಬಗ್ಗೆ ಹೊಗಳ್ತಾರೆ. ಆ ಜ್ಞಾನ ಹೇಗಿದೆ ಗೊತ್ತಾ? ಆ ಜ್ಞಾನ ಈ ಸಂಸಾರದಲ್ಲಿದ್ರು ಅಲ್ಲಿ ಸತ್ವ ರಜೋತಮೋ ಯಾವುದು ಇಲ್ಲ, ಅದು ಶುದ್ಧವಾಗಿದೆ ಆ ಜ್ಞಾನ, ತಿಳುವಳಿಕೆ. ಯಾಕೆ? ದೇವರ ಬಗ್ಗೆ ಯಾವಾಗ್ಲೂ ದೋಷ ಇಲ್ಲ ಅಂತಾನೆ ಆ ಜ್ಞಾನ ವಿಷಯೀಕರಿಸ್ತಾ ಇದೆ. ಆ ಜ್ಞಾನದಲ್ಲಿ ಅದೇ ತೋರ್ತಾ ಇದೆ, ದೇವರಲ್ಲಿ ಯಾವುದೇ ದೋಷ ಇಲ್ಲ, ಎಲ್ಲಾ ಸದ್ಗುಣಗಳು ಇದೆ ಅಂತ. ಆಮೇಲೆ ಆ ಜ್ಞಾನ ತುಂಬಾ ಪರಿಶುದ್ಧ. ಆ ಪರಿಶುದ್ಧವಾದ ಜ್ಞಾನದಂತೆ ಕೃಷ್ಣ ಇದ್ದಾನೆ ಅಂತ. ಕೊನೆಗೇನಾಯ್ತು ಅಂದ್ರೆ, ನಮ್ಮ ಬುದ್ಧಿ ಇದೆಯಲ್ಲ, ಅಂದ್ರೆ ಜ್ಞಾನಿಗಳು ಯಾರಿದ್ದಾರೆ, ಆ ಜ್ಞಾನಿಗಳು ತಾವು ತಪಸ್ಸನ್ನ ಮಾಡಿ ತಾವು ಭಗವಂತನ ಜ್ಞಾನವನ್ನ ಪಡ್ಕೊಂಡಿರ್ತಾರಲ್ಲ, ಅಂತ ಭಗವಂತನ ಜ್ಞಾನವನ್ನ ಏನು ಇವರೆಲ್ಲ ಪಡ್ಕೊಂಡಿದ್ದಾರೆ ಜ್ಞಾನಿಗಳು, ಆ ಜ್ಞಾನದ ತರಹ ಕೃಷ್ಣನಿದ್ದಾನೆ ಅಂತ ಹೋಲಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಕೃಷ್ಣನಿಗೆ ಹೋಲಿಸೋದು ಅಂದ್ರೆ ಆ ಜ್ಞಾನದ ತರ ಅಂತ ಹೇಳೋಂಗೆ ಅಲ್ಲ. ನಮ್ಮ ಜ್ಞಾನ ಏನಿದೆ ಅದಕ್ಕೆ ಮಹತ್ವ ಇಲ್ಲ. ನಿಜವಾಗಿ ನಾವ್ ಏನೇನೋ ತಿಳ್ಕೊಂಡಿರ್ತೀವಿ, ದೇವ್ರ ಬಗ್ಗೆ ತಿಳ್ಕೊಳ್ದೆ ಇದ್ರೆ ನಮ್ಮ ಜ್ಞಾನಕ್ಕೆ ಮಹತ್ವ ಇಲ್ಲ. ಹಾಗಾದ್ರೆ ನಮ್ಮ ಬುದ್ಧಿ, ನಮ್ಮ ಜ್ಞಾನಕ್ಕೆ ಒಂದು ಮಹತ್ವ ಬರೋದೇ ಕೃಷ್ಣನ ಸಂಬಂಧ ಆ ಜ್ಞಾನಕ್ಕೆ ಬಂದಾಗ. ಅಂದ್ರೆ ಕೃಷ್ಣನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಾಗ ಮಾತ್ರ ನಮ್ಮ ಜ್ಞಾನ ಅದು ಸರಿ ಅಂತ ಆಯ್ತು, ಅಂದ್ರೆ ಶುದ್ಧ ಅಂತ ಆಯ್ತು. ಅಂಥ ಶುದ್ಧವಾದ ಜ್ಞಾನಕ್ಕೆ ಈ ಕೃಷ್ಣನನ್ನ ಹೋಲಿಸ್ತಾ ಇದ್ದಾರೆ. ಅದು ಕೃಷ್ಣನ ಸಂಬಂಧ ಬಂದಿದ್ರಿಂದಲೇ ಅದು ಶುದ್ಧ ಆಗಿತ್ತು ಆ ಜ್ಞಾನ. ಅದನ್ನ ನಾವು ಮರೆಯುವಂತಿಲ್ಲ. ಅಂತೂ ಇದನ್ನ ವ್ಯತ್ಯಾಸ ದೃಷ್ಟಾಂತ ಅಂತ ಹೀಗೆ ಕರೀತಾರೆ. ಯಾಕೆಂದ್ರೆ ಜ್ಞಾನ, ನಮ್ಮ ಜ್ಞಾನದಲ್ಲಿರೋ ಪರಿಶುದ್ಧತೆಗಿಂತ ಆ ದೇವರಲ್ಲಿರೋ ಪರಿಶುದ್ಧತೆ ಅನಂತ ಜಾಸ್ತಿ. ಆದ್ರಿಂದ ಇದು ವ್ಯತ್ಯಾಸ ದೃಷ್ಟಾಂತ. ದೇವರ ದೃಷ್ಟಾಂತ, ದೇವರಿಗೆ ಕೊಡುವಂತಹ ದೃಷ್ಟಾಂತ ಯಾವುದೇ ಇದ್ರೂ ಕೂಡ ಅದೆಲ್ಲ ವ್ಯತ್ಯಾಸ ದೃಷ್ಟಾಂತನೇ ಅನಿಸ್ಕೊಳತ್ತೆ, ನಿಜವಾದ ದೃಷ್ಟಾಂತ ಅಲ್ಲ ಅಂತ ಅರ್ಥ. ಒಟ್ಟು ಇದಾದ್ಮೇಲೆ ಅನನ್ವಯ ದೃಷ್ಟಾಂತ ಅಂತ ಕೊಡ್ತಾರೆ. ಅನನ್ವಯ ಅಂದ್ರೆ ಹೋಲಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಅನ್ನೋ ತರ. ಉದಾಹರಣೆಗೆ ಒಂದು ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ವಯಂ ತು ಭಗವಾನ್ ವ್ಯಾಸೋ ವ್ಯಾಪ್ತ ಜ್ಞಾನ ಮಹಾಂಶುಮಾನ್ ಅನಂತಾಕಾಶವತ್ ಪಶ್ಯನ್ ಅಂತ. ಅಂದ್ರೆ ವೇದವ್ಯಾಸರು ಹೇಗಿದ್ದಾರೆ ಅಂತ ವರ್ಣನೆ ಮಾಡುವಂತ ಪದ್ಯ ಇದು. ವೇದವ್ಯಾಸರು ಹೇಗಿದ್ದಾರೆ, ಅವರು ವ್ಯಾಪ್ತ ಜ್ಞಾನ ಮಹಾಂಶುಮಾನ್ ಅಂತ. ಅವರ ಜ್ಞಾನ ಏನಿದೆಯಲ್ಲ ಅದು ಅನಂತ ಆಕಾಶದಂತೆ ಅವರ ಜ್ಞಾನ. ಆಕಾಶವನ್ನು ನೋಡ್ತೀವಿ, ಆಕಾಶ ಎಲ್ಲಿಗೂ ಮುಗಿಯತ್ತೆ ಅಂತ ಹುಡ್ಕೊಂತ ಹೋಗ್ತಾ ಇದ್ರೆ ಕೊನೆವರೆಗೂ ಆಕಾಶ ಸಿಗೋದೇ ಇಲ್ಲ ನಮ್ಗೆ, ಹಾಗಾಗತ್ತೆ. ಹಾಗೆ ವೇದವ್ಯಾಸರ ಜ್ಞಾನ ಎಷ್ಟು ಅಂತ ನಾವು ಹುಡುಕ್ತಾ ಹೋದ್ರೆ ಆ ಜ್ಞಾನಕ್ಕೆ ಎಂಡಿಲ್ಲ, ಪರಿಮಿತಿ ಇಲ್ಲ. ಹಾಗಾದ್ರೆ ಅನಂತಾಕಾಶವತ್ ಪಶ್ಯನ್ ಅಂತ ಇದನ್ನ ನೋಡಿದಾಗ ನಮ್ಗೆ ಏನ್ ಅನ್ಸತ್ತೆ, ವೇದವ್ಯಾಸರ ಜ್ಞಾನ ಹೇಗಿದೆ ಅಂದ್ರೆ ಆ ಆಕಾಶಕ್ಕೆ ಹೇಗೆ ಅಂತ್ಯ ಇಲ್ವೋ, ಕೊನೆ ಇಲ್ವೋ ಆಕಾಶಕ್ಕೆ, ಹುಡುಕ್ತಾ ಹೋದ್ರೆ ಹೇಗೆ ಆಕಾಶವನ್ನ ಹುಡುಕ್ತಾನೆ ಹೋಗ್ತೀವೋ ಆ ತರ ದೇವರ ಜ್ಞಾನವನ್ನು ಕೂಡ ಇದು ಇಷ್ಟ ಅಂತ ಪರಿಮಿತಿ ಅಂತ ನಾವು ಹುಡುಕ್ತಾ ಹೋದ್ರೆ ಅದಕ್ಕೆ ಇಷ್ಟು ಅಂತ ಅವಧಿ ಸಿಗೋದೇ ಇಲ್ಲ ಅಂತ ಈ ರೀತಿ ಅರ್ಥ ಸಿಕ್ತು. ಈ ರೀತಿ ಅರ್ಥ ಸಿಕ್ಕಿದ್ರೆ ನಮ್ಗೇನಾಯ್ತು, ಹೋಲಿಕೆ ಕೊಡ್ಲಿಕ್ಕೆ ಬಂತ. ಹಾಗಾದ್ರೆ ವೇದವ್ಯಾಸರ ಜ್ಞಾನ ಯಾವ ತರ ಇದೆ ಅಂದ್ರೆ ಆಕಾಶ ಹೇಗೆ ಇದೆಯೋ ಆ ರೀತಿ ವೇದವ್ಯಾಸರ ಜ್ಞಾನ ಇದೆ ಅಂತ ಹೇಳ್ದಾಗಾಯ್ತು. ಆದ್ರೆ ಇಲ್ಲಿ ಉದಾಹರಣೆ ಹಾಕೊಟ್ಟಿದ್ದಲ್ಲ. ಯಾಕಂದ್ರೆ ಆಕಾಶಕ್ಕೂ ಒಂದು ಮಿತಿ ಹೇಳ್ಬಿಡ್ಬೋದಂತೆ. ಆಕಾಶಕ್ಕೂ ಕೂಡ ಯಾವ್ದು ಈ ಭೂತಾಕಾಶ ಅಂತ ಹೇಳ್ತೀವಿ, ಈ ಪಂಚಭೂತಗಳಲ್ಲಿ ಸೇರುವಂತಹ ಏನೊಂದು ಆಕಾಶ ಇದೆ ಅದಕ್ಕೊಂದು ಮಿತಿ ಇದೆ. ಅಂದ್ರೆ ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ ಅಂತೇನು ಹೇಳ್ತೀವಿ. ಈ ಆಕಾಶಕ್ಕೆ ಒಂದು ಮಿತಿ ಇದೆ, ಅದು ದೇವರೇ ಮಾಡ್ತಾನೆ, ದೇವರೇ ಸೃಷ್ಟಿ ಮಾಡ್ತಾನೆ, ಅದಕ್ಕೊಂದು ಮಿತಿ ಇದೆ. ಆದ್ರಿಂದ ಈ ಆಕಾಶವನ್ನು ತಗೊಂಡು ಈ ಆಕಾಶಕ್ಕೆ ಹೇಗೆ ಮಿತಿ ಇಲ್ವೋ ಆ ರೀತಿ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಜ್ಞಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಏನ್ ಹೇಳಿದ್ದು ಅಂದ್ರೆ ಅವರ ಜ್ಞಾನ ಇದೆಯಲ್ಲ, ಅವರ ಜ್ಞಾನ ಹೇಗೆ ಅಂದ್ರೆ ಅದು ಅನಂತ ಆಕಾಶದಂತೆ ಅಂತ ಕಲ್ಪನೆ ಮಾಡ್ಕೊಡಿ, ಆ ತರ. ಅದಕ್ಕೆ ಅಷ್ಟೇ ಹೊರತು ನಿಜವಾಗಿ ಹೋಲಿಕೆ ದೇವರಿಗೆ ಕೊಡ್ಲಿಕ್ಕೆ ಬರಲ್ಲ. ಅನನ್ವಯ, ನಾನು ಆಗ್ಲೇ ಅನನ್ವಯ ಅನ್ನೋದಕ್ಕೆ ಉದಾಹರಣೆ ಕೊಟ್ಟೆ. ರಾಮ ರಾವಣರ ಯುದ್ಧ ಹೇಗಿತ್ತು,
ಈ ತರ ರಾಮರಾವಣರು ಇದ್ದದಂತೆಯೇ ಇತ್ತು ಅಷ್ಟೇ, ಅನ್ವಯ ಇಲ್ಲ, ಇನ್ನೊಂದು ಹೋಲಿಕೆ ಕೊಡುವಂತಹ ವಸ್ತು ಇಲ್ಲ ಅಂತ. ಇದು ಎರಡನೇ ತರ ಆಯ್ತು. ಇನ್ನು ಪ್ರಸಿದ್ಧ ದೃಷ್ಟಾಂತ ಅಂತ, ಇದೆಲ್ಲ ನಮಗೆ ಭಾಗವತ ತಾತ್ಪರ್ಯದಲ್ಲಿ ಬಂದ ವಿಷಯ. ಅಲ್ಲಿ ಒಂದೊಂದು ಪದದಲ್ಲಿ ಹೇಳಿದ್ದಾರೆ ಬ್ರಹ್ಮ ಪುರಾಣದಲ್ಲಿ, ನಮಗೆ ತುಂಬಾ ಮುಖ್ಯ. ಬೇರೆ ಇನ್ ಎಲ್ಲೇ ಒಂದು ಉದಾಹರಣೆ ಕೊಟ್ರು ಯಾವುದೇ ಶ್ಲೋಕದಲ್ಲಿ, ಅವಾಗ ನಾವು ಈ ಶ್ಲೋಕವನ್ನ ತೆಗೆದು ನೋಡ್ಬೇಕು, ಯಾವ ತರ ದೃಷ್ಟಾಂತ ಕೊಟ್ರು ಇಲ್ಲಿ ಅಂತ. ಈಗ ನಾವೆಲ್ಲ ಹೇಳ್ತೀವಲ್ಲ, ಯಾರೊಬ್ಬ ಒಂದು ತುಂಬಾ ಬುದ್ಧಿವಂತ, ಇವನು ಆ ವಿದ್ವಾಂಸರಿದಾರಲ್ಲ, ಆ ವಿದ್ವಾಂಸರ ತರ ಇವನು ತುಂಬಾ ಬುದ್ಧಿವಂತ ಅಂತ ಹೇಳ್ತೀವಿ ಅಂತ ಅನ್ಕೊಳ್ಳಿ. ಆ ವಿದ್ವಾಂಸರು ಹೇಗೆ ತಿಳ್ಕೊಂಡಿದಾರೋ, ಎಷ್ಟು ಜ್ಞಾನ ಇದೆಯೋ ಆ ತರ ಇವನು ಇದಾನೆ ಅಂತ ಈಗ ಹೋಲಿಸ್ತೀವಿ ಅಂತ ಅನ್ಕೊಳ್ಳಿ. ಇದನ್ನ ಪ್ರಸಿದ್ಧ ದೃಷ್ಟಾಂತ ಅಂತ ಕರೀತಾರೆ. ಯಾಕೆ? ಅವರು ಇದಾರೆ, ಅವ್ರಿಗೆ ಗೊತ್ತು ಅಂತ ಪ್ರಸಿದ್ಧವಾದ ವಸ್ತುವಿಗೆ ಹೋಲಿಸ್ತೀವಿ ನಾವು ಇವನನ್ನ. ಆದ್ರಿಂದ ಪ್ರಸಿದ್ಧ ದೃಷ್ಟಾಂತ. ಇಲ್ಲಿ ವ್ಯತ್ಯಾಸ ಏನಿಲ್ಲ, ವ್ಯತ್ಯಾಸ ದೃಷ್ಟಾಂತ ಅಂತ ಹೇಳಿಕ್ ಬರಲ್ಲ. ಯಾಕೆಂದ್ರೆ ಜಾಸ್ತಿ ಗುಣಗಳು ಇರ್ಬೇಕು ಯಾರೋ ಆ ವಿದ್ವಾಂಸರಲ್ಲಿ, ಇವನು ಮುಂದೆ ಸಂಪಾದನೆ ಮಾಡ್ಬೋದಲ್ಲ. ಹಾಗಾದ್ರೆ ವ್ಯತ್ಯಾಸ ದೃಷ್ಟಾಂತ ಆಗಲ್ಲ. ಹೋಲ್ಕೆನೆ ಕೊಡ್ಲಿಕ್ ಬರಲ್ಲ ಅಂತಿಲ್ಲ. ಆ ದೊಡ್ಡ ವಿದ್ವಾಂಸರಿಗೆ ಏನಿದೆ ಕೆಲವು ಗುಣಗಳು, ಅದು ಇವನಲ್ಲೂ ಕೂಡ ಇದೆ. ಆದ್ರಿಂದ ದೃಷ್ಟಾಂತ ಅಂದ್ರೆ ದೇವರಿಗೆ ಸಂಬಂಧಪಟ್ಟ ಹಾಗೆ ಕೊಡೋ ದೃಷ್ಟಾಂತ ವ್ಯತ್ಯಾಸನೆ ಅದು ಯಾವತ್ತು. ಮತ್ತೆ ಹೋಲಿಕೆನೂ ಇಲ್ಲ ಅವನಿಗೆ, ಯಾವುದು ಅನನ್ವಯ ಅಂತ ಹೇಳ್ತೀವಿ. ಇವನಿಗೆ ಇಲ್ಲಿ ಮಾತ್ರ ಪ್ರಸಿದ್ಧ ದೃಷ್ಟಾಂತ ಅಂತಂದ್ರೆ, ಉದಾಹರಣೆಗೆ ಚಂದ್ರನಂತೆ ಮುಖ. ಚಂದ್ರನಂತೆ ಮುಖ ಯಾರ ಹತ್ರ ಇದೆಯೋ ಅಂತವನನ್ನೇ ಹೋಲಿಸ್ತೀವಿ, ಚಂದ್ರನ ತರ ಇವನ ಮುಖ ಇದೆ ಅಂತ. ಅಲ್ಲಿ ಪ್ರಸಿದ್ಧ ದೃಷ್ಟಾಂತ ಅಂತ ಕರೀತಾರೆ. ಯಾಕಂದ್ರೆ ಇದು ತುಂಬಾ ಪ್ರಸಿದ್ಧ ನಮ್ಗೆ. ಏನ್ ಪ್ರಸಿದ್ಧ? ಚಂದ್ರನಂತೆ ಮುಖ, ಮತ್ತೆ ಕಣ್ಣು ಕಮಲದಂತಹ ಕಣ್ಣು, ಕೈ ಕಮಲದಂತಹ ಕೈ, ಕಾಲು ಕಮಲದಂತಹ ಕಾಲು ಅಂತ. ಇದು ತುಂಬಾ ಪ್ರಸಿದ್ಧವಾದ ವಸ್ತುಗಳು ನಮಗೆಲ್ಲ. ಇದನ್ನ ವರ್ಣಿಸೋದು ಎಲ್ಲಾ ಕಡೆ ಕಂಡಿದೆ. ಅದನ್ನ ಇದನ್ನ ಪ್ರಸಿದ್ಧ ದೃಷ್ಟಾಂತ ಅಂತ ಕರೀತಾರೆ. ಇನ್ ಕೆಲವುದೇನು ಅಂದ್ರೆ ಅಭೂತ ದೃಷ್ಟಾಂತ. ಅಂದ್ರೆ ಈ ತರ ನಡೆದೇ ಇಲ್ಲ ಆ ತರ, ಅದನ್ನ ತಗೊಂಡು ಹೋಗ್ಬಿಟ್ಟು ಆ ತರ ಇದ್ರೆ ಹೇಗೋ ಹಾಗೆ ಅಂತ ಹೇಳ್ತಾರ. ಅದ್ ಜಗತ್ನಲ್ಲಿ ನಾವು ಕೇಳೇ ಇಲ್ಲ, ಅದನ್ನ ಹೊಗಳ್ತಾ ಇರ್ತೀವಿ. ಈಗ ಕೆಲವ್ರು ನಾವೆಲ್ಲ ಹೇಳ್ತಾ ಇರ್ತೀವಿ, ಇವರು ಈಗ ಸಾಮಾನ್ಯವಾಗಿ ಮನುಷ್ಯನ ಆಯುಷ್ಯಮಾನನೇ ಎಷ್ಟು? ಒಂದ್ 80 ವರ್ಷ, 90 ವರ್ಷ, 100 ಅಂತೂ ಅಸಂಭಾವಿತ. ಇಲ್ಲಿ 100 ಸಂಭಾವಿತ ಅಂತ ಇಟ್ಕೋಣ. ಇವರು 100 ವರ್ಷಗಳ ಕಾಲ ಇರೋ ಹಾಗಾಗ್ಲಿ ಅಂತ ಹೇಳ್ತಾ ಇರ್ತೀವಿ. ಮಾತುಗಳಿಗೆ ಏನರ್ಥ? ಅಭೂತಪೂರ್ವ. 100 ವರ್ಷಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಒಂದು ಮಾತು, ಒಳ್ಳೆ ಮಾತು ಹೇಳ್ಬೇಕು ಅಂತ ಅದ್ ಹೇಳ್ತಾ ಇರ್ತಾರೆ. ಅತಿಶಯೋಕ್ತಿ, ಅದು ಜಾಸ್ತಿ ಹೇಳಿದ್ದು ಅಂತ ಅರ್ಥ. ಅದಕ್ಕೆ ಅರ್ಥ ಇರಲ್ಲ. ಆದ್ರೆ ಅವರ ಆಯುಷ್ಯಮಾನಕ್ಕಿಂತ ಹೆಚ್ಚು ಅವ್ರು ಇರ್ಲಿ ಅಂತ ಆ ತಾತ್ಪರ್ಯವನ್ನು ಇಟ್ಕೊಳ್ಬಹುದು. ಅದು ಬಿಟ್ಟು 200 ವರ್ಷ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇರೋರ್ ಮಹರ್ಷಿಗಳು ಇರ್ಬೋದು, ಅದು ಬೇರೆ ವಿಷಯ. ಈಗಿನ ಕಾಲದ ಸಾಮಾನ್ಯ ಮನುಷ್ಯರಿಗೆ ಯಾರನ್ನಾರು ಹೊಗಳ್ಬೇಕಾದ್ರೆ ಆ ರೀತಿ ಹೇಳಿದ್ರೆ ಅದು ಅಸಾಧ್ಯವಾದ ಮಾತು, ಅಭೂತಪೂರ್ವ. ಅದು ಹಿಂದೆ ನಮ್ಗೆ ಈಗ ಸದ್ಯಕ್ಕಂತೂ ಕಂಡಿಲ್ಲ, ಆದ್ರೆ ಹಿಂದೆ ಕಂಡಿದೆ, ಅದು ಬೇರೆ ವಿಷಯ. ಸದ್ಯ ಕಂಡಿಲ್ಲ ಅಂತ ಇಟ್ಕೊಂಡು ಅಭೂತ ದೃಷ್ಟಾಂತ ಅಂತ ಹೇಳ್ತೀವಿ. ಇದು ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಈಗ ದೇವರ ಬೆಳಕು ಹೇಗಿರತ್ತೆ ಅಂದ್ರೆ, ದೇವರ ಕಾಂತಿ, ಅವನು ಬಂದ್ ನಿಂತ ದೇವರು, ಅವನ ಮುಖ ಹೇಗಿರತ್ತೆ ಅಂತ ನಾವು ತಿಳಿಬೇಕು. ಹೇಗೆ ಹೋಲಿಸ್ಕೊಳ್ಬೇಕು ನಾವು, ಅವನು ಹೇಗೆ ಕಲ್ಪನೆ ಮಾಡ್ಕೊಡೋದು ಅಂದ್ರೆ, ಆಕಾಶದಲ್ಲಿ ಒಂದೇ ಬಾರಿ 1000 ಸೂರ್ಯ ಕಂಡ್ರೆ ಹೇಗಿರತ್ತೋ ಹಾಗೆ ಅಂತ ಒಬ್ರು ಹೇಳಿದ್ರು. ನಾವು ನಿಜವಾಗಿ ಆಕಾಶದಲ್ಲಿ ಇರೋ ಒಬ್ಬ ಸೂರ್ಯನನ್ನೇ ಇಷ್ಟು ದೂರದಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಸೂರ್ಯ, ಅವನು ಆಕಾಶದಲ್ಲಿ ಒಬ್ಬನು ಒಂದೊಂದಾದ್ಮೇಲೆ ಒಬ್ಬ ಸೂರ್ಯ ಅಲ್ಲ, ಒಟ್ಟಿಗೆ 1000 ಸೂರ್ಯ ಆಕಾಶದಲ್ಲಿ ಕಂಡ್ರೆ ಹೇಗೋ ಹಾಗೆ ದೇವರ ರೂಪ, ಆ ದೇವರ ರೂಪ ಹಾಗೆ ಕಾಣುತ್ತೆ ಅಂತ ಹೀಗೆ ವರ್ಣಿಸಿದ್ವಿ. ಇದು ಅಭೂತ ದೃಷ್ಟಾಂತ. ಹಿಂದೆಂದು ನಾವು ನೋಡ್ಲಿಲ್ಲ ಆಕಾಶದಲ್ಲಿ, ಹೀಗೆ ಸಾಧ್ಯನೇ ಇಲ್ಲ, ನಾವ್ ಇರೋದೇ ಇಲ್ಲ ಯಾರು ಹಾಗಿದ್ರೆ. ಅಂತೂ ಅಭೂತ ದೃಷ್ಟಾಂತ ಅಂತೇವಿ ಇಂಥ ದೃಷ್ಟಾಂತ. ಈ ತರ ಮಾತುಗಳು ಬಂದಾಗ್ಲಿಲ್ಲ ಹೀಗರ್ಥ. ಇನ್ನು ಕೊನೆಯದಕ್ ಬರ್ತಾರೆ ಸರ್ವ ಸಂಹಾರಕ ದೃಷ್ಟಾಂತ ಅಥವಾ ಸರ್ವ ಸಾಂಹಾರಕ ದೃಷ್ಟಾಂತ ಅಂತಾನು ಹೇಳ್ತಾರೆ. ಸಾಂಹಾರಕ ದೃಷ್ಟಾಂತ ಅಂದ್ರೆ ಈ ಪರ್ವತೋ ವನ್ಯಮಾನ್ ಧೂಮಾತ್ ಅಂತ ಪದೇ ಪದೇ ನ್ಯಾಯಸುಧಾ ಪಾಠದಲ್ಲಿ ಕೇಳ್ತಾ ಇರ್ತೀವಿ. ಇದು ಈ ಭಾಗವತದಲ್ಲೂ ಬರುತ್ತೆ. ಇದೇ ಉದಾಹರಣೆ ಇದಕ್ಕೆ. ಈ ಧೂಮ ಇದೆ ಅಂದ್ರೆ ಹೊಗೆಯನ್ನ ಪರ್ವತದ ಮೇಲ್ ನೋಡ್ತಾನೆ. ನೋಡಿದ ಕೂಡ್ಲೆ ಅವನೇನಂತ ಅನುಮಾನ ಮಾಡ್ತಾನೆ, ಅಲ್ಲಿ ಬೆಂಕಿ ಇದೆ ಅಂತ ಅವನು ಅನುಮಾನ ಮಾಡ್ಕೊಳ್ತಾನೆ. ಹಾಗಾದ್ರೆ ಅವನು ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ ಅಂತ ತಿಳ್ಕೊಳ್ತಾನೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಏನ್ ಉದಾಹರಣೆ ಕೊಡ್ತಾರೆ? ಅಡಿಗೆ ಮನೆ ತರ ಅಂತ. ಅಡಿಗೆ ಮನೆಯಲ್ಲಿ ಹೊಗೆ ಕಾಣ್ತಾ ಇದೆ, ಅವಾಗ ಅಲ್ಲಿ ಬೆಂಕಿ ಇದೆ ಅಂತ ಅರ್ಥ ಅಂತ. ಕೇವಲ ಒಂದು ಅಡಿಗೆ ಮನೆ ಇಟ್ಕೊಂಡು ಆಯ್ತಾ, ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲಿ ಬೆಂಕಿ ಇದೆ ಅಂತ ನಾವು ಅರ್ಥೈಸ್ಕೊಂಡು ಈ ಕೊನೆಗೆ ಏನ್ ಮಾಡ್ತೀವಿ ಅಂದ್ರೆ, ಬರೀ ಅಡಿಗೆ ಮನೆ ಅಲ್ಲ,
ಇನ್ ಎಲ್ಲೆಲ್ಲಿ ಹೊಗೆ ಇರುವಂತಹ ವಸ್ತು ಇದೆಯೋ ಅಲ್ಲೆಲ್ಲ ನಾವೇನ್ ಮಾಡ್ತೀವಿ, ಬೆಂಕಿನೂ ಇರ್ಬೇಕು ಅಂತ ಅರ್ಥೈಸ್ಕೊಳ್ತೀವಿ. ಅಂದ್ರೆ ಒಂದು ಚೂರ್ ತೋರಿಸಿದ್ರೆ ಪೂರ್ತಿ ಇನ್ನೆಲ್ಲಾ ಕಡೆನೂ ತಿಳ್ಕೊಂಡ್ಬಿಡ್ತೀವಿ ಆ ತರ. ಹಾಗೆ ಇದನ್ನ ಸರ್ವಸಂಗ್ರಾಹಕ ದೃಷ್ಟಾಂತ ಅಂತ ಕರೀತಾರೆ. ಒಂದ್ ವಿಷಯ ಹೇಳಿದ್ರೆ ಎಲ್ಲನೂ ಸೇರಿಸ್ಕೊಳ್ಬೇಕು. ಹಾಗೆ ಒಂದು ಅಡಿಗೆ ಮನೆ ಉದಾಹರಣೆ ಕೊಟ್ಟಿದ್ದಕ್ಕೆ ಇನ್ ಎಲ್ಲೆಲ್ಲೆಲ್ಲ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ ಅಂತ ಹೇಳಿ ಎಲ್ಲಾ ಸ್ಥಳಗಳನ್ನು ಕೂಡ ತಗೊಳ್ಳಿಕ್ ಬರುತ್ತೆ. ಈ ತರ ಅನೇಕ ಉದಾಹರಣೆಗಳ ಕ್ರಮವನ್ನು ಹೇಳ್ತಾರೆ ಇಲ್ಲಿ. ಇದು ಆಚಾರ್ಯರು ಹೇಳಿದಂತಹ ಒಂದು ಕ್ರಮ ಈ ಬ್ರಹ್ಮ ಪುರಾಣದಲ್ಲಿ. ಇಷ್ಟಾಗಿ ಕೊನೆಯ ಶ್ಲೋಕಕ್ಕೆ ಬರೋಣ. ಮುಂದಿನ ಶ್ಲೋಕ ಇಲ್ಲೆಲ್ಲ ನಮ್ಗೆ ಟಿಪ್ಪಣಿ ವಿಚಾರ ಇದೆಲ್ಲ ಇಷ್ಟು ಹೇಳಿದ್ದು ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಇನ್ನೊಂದು ಮಾತನ್ನು ಕೊಟ್ಟಿದ್ದಾರೆ ಈ ಟಿಪ್ಪಣಿಯಲ್ಲೂ. ಅದೊಂದು ಉದಾಹರಣೆಯನ್ನ ಹೇಳೇ ಹೋಗೋಣ. ಇಲ್ಲಿ ಯಥಾ ಚಂದ್ರವದನಃ ಪಂಕಜಲೋಚನಃ ಬಿಂಬೋಷ್ಠ ಅಂತ ಅಲ್ಲಿ ಎರಡು ಉದಾಹರಣೆ ಕೊಟ್ಟಿದ್ವಿ. ಒಂದು ಮುಖ ಹೇಗಿದೆ ಚಂದ್ರನಂತೆ, ಕಣ್ಣು ಹೇಗಿದೆ ಕಮಲದಂತೆ, ಇನ್ನು ಓಷ್ಠ ತುಟಿ ಹೇಗಿದೆ ಅಂದ್ರೆ ಬಿಂಬ ಫಲದಂತೆ ಅಂತ ಹೇಳ್ತಾರೆ. ಆ ಬಿಂಬ ಫಲ ಅನ್ನೋದಕ್ಕೆ ಈ ಕೆಲವರು ಹೇಳೋದೇಂದ್ರೆ ಬಿಂಬ ಫಲ ಅಂತಂದ್ರೆ ಈ ತೊಂಡೆ ಕಾಯಿ ಅಂತ ಏನ್ ಹೇಳ್ತೀವಲ್ಲ, ಆ ತೊಂಡೆಕಾಯಿ ಹಣ್ಣು ಅಲ್ಲಿ ಅದು ಹೇಗೆ ಕೆಂಪಾಗಿರುತ್ತೆ ಆ ರೀತಿ ಅಂತ ಅದಕ್ಕೆ ಹೋಲಿಸೋದಿದೆ. ಈ ಅಲಂಕಾರ ಶಾಸ್ತ್ರಗಳೆಲ್ಲ ಹೋಲಿಸ್ತಾರೆ. ಇಷ್ಟ ಆದ್ಮೇಲೆ ನಿಮ್ಗೆ ಅದು ಶ್ಲೋಕವನ್ನು ಕೊಟ್ಟಿದ್ದಾರೆ. ನಾವು ಸಾವಿರಾರು ಸೂರ್ಯ ಒಮ್ಮೆಲೆ ಆಕಾಶದಲ್ಲಿ ಬಂದ್ರೆ ಹೇಗೋ ಹಾಗೆ ಅಂತ ನಾವೇನು ಹೋಲಿಸೋದಿದೆ ಅದನ್ನೊಂದು ಶ್ಲೋಕವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಗಮನಿಸಿ. ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಗಪದುತ್ಥಿತ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಈ ಟಿಪ್ಪಣಿಯಲ್ಲಿ ಶ್ಲೋಕ ಕೊಟ್ಟಿದ್ದಾರೆ. ಅದು ನೀವು PDF ನಲ್ಲಿ ನೋಡ್ಬಹುದು. ಜೊತೆಗೆ ವೇದವ್ಯಾಸರ ಬಗ್ಗೆ ಒಂದು ಮಾತು ಹೇಳಿದೆ, ಅದನ್ನು ಕೂಡ ಅಲ್ಲಿ ಶ್ಲೋಕ ಕೊಟ್ಟಿದ್ದಾರೆ. ಸ್ವಯಂ ತು ಭಗವಾನ್ ವ್ಯಾಸೋ ವ್ಯಾಪ್ತ ಜ್ಞಾನ ಮಹಾಂಶುಮಾನ್ ಅನಂತಾಕಾಶವತ್ ಪಶ್ಯನ್ ಅಂತ ಇವೆಲ್ಲ ಅಲ್ಲಿ ನಿಮಗೆ ಸಿಗತ್ತೆ. ಮತ್ತೆ ಅದರ ವಿವರಣೆನೂ ಕೂಡ ಅಲ್ಲೇ ಇದೆ. ಮತ್ತೆ ಇನ್ನೊಮ್ಮೆನೂ ಕೂಡ ನೀವು ಗಮನಿಸಬಹುದು. ಇಷ್ಟಾಗಿ ಕೊನೆಗೆ 76ನೆಯ ಶ್ಲೋಕದಲ್ಲಿ ವಿವರಣೆ ಏನ್ ಮಾಡ್ತಾರೆ ಅಂತ ನಾವು ನೋಡೋಣ. ಮೊದಲು ಶ್ಲೋಕವನ್ನ ಗಮನಿಸೋಣ. ತಮ್ಮೇ ನಿರೇ ಖಲಾ ಮೂಢಾಃ ಸ್ತ್ರೈಣಂ ಚಾನುವ್ರತಂ ಹರೇಃ ಅಪ್ರಮಾಣವಿದೋ ಭರ್ತುಃ ಈಶ್ವರಂ ಮತಯೋ ಯಥಾ. ಈ ಶ್ಲೋಕದಲ್ಲಿ ಮತ್ತೆ ಜ್ಞಾಪಿಸ್ತಾರೆ ನಮ್ಗೆ. ಏನ್ ಜ್ಞಾಪಿಸ್ತಾರೆ ಅಂದ್ರೆ ಕೃಷ್ಣನ ಬಗ್ಗೆ ಅವನನ್ನ ಸ್ತ್ರೀಜಿತ ಅಂತ ಆಡ್ಕೊಳ್ಬೇಡಿ. ಅಂದ್ರೆ ಗೋಪಿಕಾ ಸ್ತ್ರೀಯರು ಅನೇಕ ಸ್ತ್ರೀಯರೆಲ್ಲ ಕೃಷ್ಣನನ್ನ ಗೆದ್ದಿದ್ರು. ಸ್ತ್ರೀಯರಿಗೆ ಯಾವಾಗ್ಲೂ ಅವನು ಕಾಮುಕನಾಗೆ ವರ್ತಿಸ್ತಾ ಇದ್ದ ಕೃಷ್ಣ. ಸ್ತ್ರೀಜಿತ ಅಂತ ಸ್ತ್ರೀಯರೇ ಗೆದ್ದು ಬಿಟ್ಟಿದ್ರು ಆ ಕೃಷ್ಣನನ್ನ ಅಂತ ಹೀಗೆ ಏನ್ ಆಡ್ಕೊಳ್ತಾರೆ ಅಂಥವ್ರೆಲ್ಲ ನಿಜವಾಗಿ ಅಸುರರು ಅಂತ ನಿಜವಾಗ್ಲೂ ತಿಳ್ಕೊಳ್ಬೇಕಂತೆ. ದೈತ್ಯರಂತವ್ರು ಅಸುರರು ಅಂತ. ಯಾಕೆಂದ್ರೆ ಆ ದೈತ್ಯರ ಉದಾಹರಣೆ ಕೊಡ್ತಾರೆ. ದೈತ್ಯರ ಉದಾಹರಣೆ ಕೊಟ್ಟು ಹೇಳ್ತಾರೆ ಯಾರ್ಯಾರು ಹೇಗ್ ತಿಳ್ಕೊಳ್ತಾರೋ ಅವರೆಲ್ಲ ಆ ತರ ಅಂತ, ಅಂದ್ರೆ ಅಸುರರ ತರ ಅಂತ ಆ ಒಂದು ಹೋಲಿಕೆ ಕೊಡ್ತಾರೆ. ಅದ್ ಹೇಗೆ ಅಂದ್ರೆ ಕೆಲವರೆಲ್ಲ ಇದಾರೆ, ಒಬ್ಬೊಬ್ರು ದಾರ್ಶನಿಕರು ಅಂದ್ರೆ ನಮ್ಮ ವೇದಾಂತ ಓದ್ದವರೆಲ್ಲ ಬೇರೆ ಬೇರೆ ಅವರೆಲ್ಲ ಏನ್ ಹೇಳ್ತಾರೆ, ಕೆಲವು ದೇವರೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಜಗತ್ತೆಲ್ಲ ತಾನಾಗೆ ಆಗೋಯ್ತು, ಇದಕ್ಕೊಬ್ಬ ದೇವರೇ ಬೇಕಾಗಿಲ್ಲ ಅಂತ ಹೇಳೋರಿದ್ದಾರೆ. ಕೆಲವರು ದೇವರನ್ನ ಒಪ್ಕೊಳ್ತಾರೆ, ಆದ್ರೆ ಸರಿಯಾಗಿ ಸ್ಥಾನಮಾನ ಕೊಡಲ್ಲ. ಸ್ಥಾನಮಾನ ಏನ್ ಕೊಡಲ್ಲ ಅಂದ್ರೆ ದೇವರಲ್ಲಿರೋದೇ ಒಂದಿಷ್ಟು ಕೆಲವು ಗುಣಗಳಷ್ಟೇ, ಅನಂತ ಕಲ್ಯಾಣ ಗುಣ ಅಲ್ಲ, ಏನೋ ಒಂದ್ 2, 3, 4, 5 ಗುಣ ಅಷ್ಟೇ ಈ ತರ ಅಂತ ಹೇಳೋರಿದ್ದಾರೆ. ಅದರಲ್ಲೂ ಕೂಡ 6 ಗುಣ, 8 ಗುಣ, 14 ಗುಣ ಹೀಗೆಲ್ಲ ಇದೆ, ಒಂದೊಂದು ಕ್ರಮಗಳೆಲ್ಲ ಇದೆ. ಅದ್ರಲ್ಲಿ ನಮಗೆ ಜೀವರಿಗೆ 14 ಗುಣ ಇದೆ, ದೇವರಿಗೆ 8 ಗುಣ ಅಷ್ಟೇ. ಕೆಲವ್ರ ಪ್ರಕಾರ 6 ಗುಣ ಅಂತ ಇಷ್ಟೇ ಹೇಳ್ತಾರೆ. ದೇವರು ಅಂತ ಒಪ್ತಾರೆ, ಸ್ಥಾನಮಾನ ಸರಿಯಾಗ್ಲಿಲ್ಲ, ಯಾಕೆ ನಮ್ಗಿಂತ ಅವನಿಗೆ ಕಡಿಮೆ ಇದೆ ಗುಣ. ಇನ್ನು ದೇವರನ್ನ ಒಪ್ತಾರೆ. ಯಾಕೆ ಒಪ್ಪಬೇಕು ಅಂದ್ರೆ ಈ ಜಗತ್ತಿಗೆ ಯಾರೋ ಒಬ್ಬ ಒಂದ್ ಸ್ವಲ್ಪ ಪ್ರಚೋದನೆ ಕೊಡ್ಬೇಕಲ್ಲ, ಚೂರು, ಪೂರ್ತಿ ಅಲ್ಲ. ಅವ್ನ್ ಬೇಕು. ಯಾಕೆ ಬೇಕು ಅಂದ್ರೆ ಸ್ವಲ್ಪ ಪ್ರಚೋದನೆ ಕೊಡ್ಲಿಕ್ಕೆ, ಇದು ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ. ಆಮೇಲೆ ತಾನಾಗೆ ಇದೆಲ್ಲ ಮಾಡ್ಕೊಂಡು ಹೋಗುತ್ತೆ ಅಂತ. ಈ ರೀತಿ ದೇವರಿಗೆ ಸ್ಥಾನಮಾನವನ್ನ ಕೊಡ್ಲಿಲ್ಲ. ಆ ಸ್ಥಾನಮಾನವನ್ನ ಕೊಡದೇ ಇರೋರು ಯಾವ ರೀತಿ ಅಸುರರ್ ತರ ಅನ್ನಿಸ್ತಾರೋ,
ಯಾಕೆಲ್ಲ ಅವರ ಅಸುರರು, ಯಾಕೆ ದೇವರಿಗೆ ಸರಿಯಾದ ಸ್ಥಾನಮಾನ ಕೊಡ್ಲಿಲ್ಲ, ದೇವರಿಲ್ಲ ಅಂತ ಹೇಳಿದ್ರು. ಆ ರೀತಿ ಈ ದುಷ್ಟರು ಯಾರ್ಯಾರಿದ್ದಾರೆ, ಖಲಾಹ, ಖಲಾಹ ಅಂದ್ರೆ ದುಷ್ಟರು ಅಂತ ಅರ್ಥ. ಅಂದ್ರೆ ಖಲಾಹ ಅಂದ್ರೆ ಯಾರು ತಮ್ಮ ತಮ್ಮ ಇಂದ್ರಿಯಗಳಲ್ಲೇ ಆಸಕ್ತಿಯನ್ನ ಪಡೆದು ಕಣ್ಣು, ಕಿವಿ, ಮೂಗು ಇತ್ಯಾದಿಗಳನ್ನ ದೇವರ ಕಡೆ ಬಿಟ್ಟು ಬೇರೆ ಕಡೆನೇ ಹಾಕ್ತಾ ಇರ್ತಾರೋ ಅಂತವ್ರನ್ನ ಖಲ ಅಂತ ಕರೀತಾರೆ. ಹಾಗೆ ಮೂಢಾಹ, ಮೂಢರು ಅಂತಂದ್ರೆ ಯಾರು, ಶಾಸ್ತ್ರದ ಅರ್ಥ ತಿಳ್ಕೊಳ್ದೇ ಇರೋರು, ರಾಜಸ ತಾಮಸ ಈ ಸ್ವಭಾವವನ್ನ ಹೊಂದಿರುವಂತವ್ರು. ಅವ್ರೇನ್ ಮಾಡ್ತಾರೆ, ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ. ಏನಂತ ಹೇಳ್ತಾರೆ ಅವರು, ಅಪ್ರಮಾಣ ವಿಧಃ, ಆ ದೇವರ ಬಗ್ಗೆ ಬೇಕಾದಷ್ಟು ಪ್ರಮಾಣಗಳು, ಅವನಲ್ಲಿ ಅನಂತ ಕಲ್ಯಾಣ ಗುಣಗಳಿದೆ, ಯಾವುದೇ ದೋಷ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದೆ ವೇದವಾಕ್ಯಗಳು, ಪುರಾಣಗಳು. ಇಷ್ಟಿದ್ರು ಆ ದೇವರ ಬಗ್ಗೆ ನಾವ್ ಹೇಗ್ ತಿಳ್ಕೊಳ್ತೀವಿ, ಅನುವ್ರತಂ, ಅಯ್ಯೋ ಭೃತ್ಯ, ಅವನ ಸೇವಕರಿದಾರಲ್ಲ, ಆ ಸೇವಕರ ಮಾತೆಲ್ಲ ಕೇಳ್ಕೊಂಡ್ ಬದುಕ್ತಾನ ಅವನು ಅಂತ. ಅರ್ಜುನ ಇದಲ್ಲ, ಅರ್ಜುನ ಮಾತು ಕೇಳ್ಕೊಂಡಿಲ್ಲ ಇದ್ದ ಕೃಷ್ಣ, ಅರ್ಜುನನ ಸಾರಥಿಯಾಗಿದ್ದ, ಯಾವಾಗಲೂ ಅರ್ಜುನನ ಮಾತನ್ನೇ ಕೇಳ್ಕೊಂಡಿದ್ದ ಅಂತ. ನಿಜವಾಗಿ ಅರ್ಜುನನ ಮಾತು ಕೇಳದ್ನ, ಅರ್ಜುನನಿಗೆ ಉಪದೇಶ ಕೊಟ್ಟು ಅವನನ್ನು ಉದ್ಧಾರ ಮಾಡ್ದ. ಆದ್ರೂ ಸಾರಥಿಯಾಗಿದ್ದ ಕೇಳಲೇಬೇಕಲ್ಲ, ಎಷ್ಟೋ ಬೇರೆ ಬೇರೆ ವಿಷಯದಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಅವ್ರಿಗೆ ಅನ್ಸತ್ತೋ ಅಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ. ಸಾರಥಿಯಾಗಿ ಭೃತ್ಯನಾಗಿ ತಾನೆಲ್ಲ ಮಾತನ್ನ ಕೇಳ್ಬೇಕಲ್ಲ. ಆದ್ರಿಂದ ಭೃತ್ಯರ ತರ ಸೇವೆ ಮಾಡ್ದ ಯಾವಾಗ್ಲೂ ಈ ಕೃಷ್ಣ ಅಂತ ಹೇಳಿ ನಾವು ಆ ದೇವರ ಬಗ್ಗೆ ತಿಳ್ಕೊಡೋ ಹಾಗಿಲ್ಲ. ಸ್ತ್ರೈಣಂ ಅಷ್ಟೇ ಅಲ್ಲದೆ ಸ್ತ್ರೀಜಿತ, ಸ್ತ್ರೈಣ ಅಂದ್ರೆ ಅವತ್ತು ಹೇಳಿದಂತೆ ಯಾರು ಯಾರನ್ನ ಸ್ತ್ರೀಯರೇ ಗೆದ್ದಿರ್ತಾರೋ ಅಂತವ್ರನ್ನ ಈ ಸ್ತ್ರೈಣ ಅಂತ ಕರೀತಾರೆ. ಅಂತ ಸ್ತ್ರೀಜಿತ ಅಂತಾನು ತಿಳ್ಕೊಳ್ಬಾರದು. ಆ ರೀತಿಯೆಲ್ಲ ತಿಳ್ಕೊಂಡ್ರೆ ಖಲಾಹ ಮೂಢಾಹ, ಅವರೆಲ್ಲ ದುಷ್ಟರು, ಅಸುರರು, ಮೂಢರು. ಜೊತೆಗೆ ಯಥಾ ಮತಯ, ಕೆಲವು ಬುದ್ಧಿವಾದಿಗಳು ಯಾರ್ಯಾರಿದ್ದಾರೆ, ಬೇರೆ ಬೇರೆ ದಾರ್ಶನಿಕರು, ಅವರೆಲ್ಲ ಹೇಗ್ ತಿಳ್ಕೊಂಡ್ರು ಹಾಗಾಗ್ಬಿಡುತ್ತೆ. ಅದರಿಂದ ಆತರ ನಾವು ತಿಳ್ಕೊಳ್ಬಾರ್ದು. ಅದನ್ನ ತಥಾವಿಧ ಅಸುರಾಹ ಅಂತ, ಆ ರೀತಿ ತಿಳ್ಕೊಂಡವರೆಲ್ಲ ಅಸುರರು ಅಂತ ಮತ್ತೆ ಎಚ್ಚರಿಸ್ತಾ ಇದ್ದಾರೆ. ದೇವರ ಬಗ್ಗೆ ಎಂದಿಗೂ ಏನೇನೋ ಮಾತನಾಡಬಾರ್ದು ಅಂತ ಅದನ್ನು ತಿಳಿಸ್ತಾರೆ. ಇಷ್ಟನ್ನ ಹೇಳಿ ಈ ಅಧ್ಯಾಯ 10ನೇ ಅಧ್ಯಾಯದ ಮುಕ್ತಾಯವನ್ನ ಮಾಡ್ತಾರೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶ ಸಹಸ್ರಂ ಸಂಹಿತಾಯಾಂ ಪ್ರಥಮ ಸ್ಕಂದೆ ಶ್ರೀಕೃಷ್ಣ ದ್ವಾರಕಾಗಮನಂ. ಈ ಅಧ್ಯಾಯಕ್ಕೊಂದು ಹೆಸರಿದೆ, 10ನೇ ಅಧ್ಯಾಯಕ್ಕೆ ಶ್ರೀಕೃಷ್ಣ ದ್ವಾರಕಾಗಮನಂ. ಶ್ರೀಕೃಷ್ಣ ದ್ವಾರಕೆಗೆ ವಾಪಸ್ ಬಂದಿತ್ತು, ಆಗಮನಂ. ಅದನ್ನ ಹೇಳಲಿಕ್ಕೆ ಈ ಅಧ್ಯಾಯ ಪ್ರಮುಖ ಆ ಘಟ್ಟ, ಶ್ರೀಕೃಷ್ಣ ದ್ವಾರಕೆಗೆ ಬರುವಂತ ಘಟ್ಟ ಅಂತ. ಈ ಆಗಮನವನ್ನ ಈ ಅಧ್ಯಾಯದಲ್ಲಿ ನಾವು ಕೇಳಿದೀವಿ ಅಂತ ಇಷ್ಟ ಹೇಳ್ತಾ ಈ ಅಧ್ಯಾಯವನ್ನ ಇಂದಿನ ದಿವಸ ಮುಕ್ತಾಯ ಮಾಡೋಣ. ಮತ್ತೆ ಈ ಮುಂದಿನ ಅಧ್ಯಾಯವನ್ನ ನಾಳೆ ನಾಡಿದ್ದಿಲ್ಲ, ಮತ್ತೆ ಬೀದಿಗೆ ದ್ವಿತೀಯದಿಂದ ಮತ್ತೆ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ಆಚಾರ್ಯ PDF ಕೊಟ್ಟು ಆಚಾರ್ಯ PDF ಕೊಟ್ಟು ಕಳಿಸಿದ್ರಿ, ಅದು ತಿರುಗು ನಾಟ್ ಎಕ್ಸಸ್ ಅಂತ ಬರ್ತೀಯ. ಆ PDF ಓಲ್ಡ್ ಪಾಠ, ಹಳೆ ಪಾಠಗಳು ಹೊಸಚು ಅದೇ ಮರಿ ಬಂತು. ನಿಮ್ ಫಾದರ್ ಮೆಸೇಜ್ ಕೊಟ್ಟು ಕಳಿಸಿದ್ದೆ, ಅವರು ಈ ಸಲ ಇಮೇಲ್ ಅಡ್ರೆಸ್ ಕೊಡು ಅಂತಂದ್ರು, ಕೊಟ್ಟ. ಆ ಇಮೇಲ್ ಬರಲ್ಲ ಅದು. PDF